ಸಿದ್ದರಾಮಯ್ಯ ಸಾಹೇಬ್ರಿಗೂ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್, ಈ ರಸ್ತೆಗೆ ಹೆಸರಿಲ್ಲ ಅನ್ನೋ ಕಾರಣಕ್ಕೆ ನೀವು ಹೆಸರಿಡ್ತಾ ಇದ್ದೀರಿ ಅಂತ ನಾವೆಲ್ಲ ಅಂದ್ಕೊಂಡಿದ್ದು. ಆದರೆ ಇದು ದಾಖಲೆ ಸಮೇತವಾಗಿ ನಮ್ಮ ಪಕ್ಷದ ಮುಖಂಡರುಗಳು, ನಮ್ಮ ಜಿಲ್ಲಾಧ್ಯಕ್ಷರುಗಳು, ಹಾಗೆ ಯದುವೀರವರು ದಾಖಲೆ ಸಮೇತವಾಗಿ ಇದಕ್ಕೆ ಆಲ್ರೆಡಿ ಹೆಸರಿದೆ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ದಯವಿಟ್ಟು ಇದನ್ನು ವಾಪಸ್ ತೆಗೆದುಕೊಳ್ಳಿ ಸರ್. ನಿಮ್ಮ ಹೆಸರಲ್ಲಿ ಈಗ ಆಲ್ರೆಡಿ ಒಂದು ಸರ್ಕಲ್ ಕೂಡ ಇದೆ. ನಿಮ್ಮ ಹೆಸರಿನಲ್ಲೇ ಇದೇ ವಿಜಯನಗರ 3rd ಸ್ಟೇಜ್ನಲ್ಲಿ ಒಂದು ಹಾಸ್ಟೆಲ್ ಕೂಡ ಇದೆ. ಅದ್ರ ಜೊತೆಗೆ ನೀವು ಮೂಡಾದಲ್ಲಿ ಮಾಡಿರುವಂಥ ಕೆಲಸ ಮೂಡ ಇರೋವರೆಗೂ ಕೂಡ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಇರುವ ರೀತಿಯಲ್ಲಿ ಆಗಿದೆ. ಹಾಗಾಗಿ ಈ ರಸ್ತೆಗೆ ಮತ್ತೊಂದು ಸರಿ ಹೆಸರಿಡುವಂಥದ್ದು ಅಗತ್ಯ ಇಲ್ಲ. ದಯವಿಟ್ಟು ಈ ಒಂದು ಮೈಸೂರು ಸಂಸ್ಥಾನದಲ್ಲಿ ಇರುವಂಥದ್ದೆಲ್ಲ ಮಹಾರಾಜರ ಕುರುಗಳು, ಮಹಾರಾಜರ ಕಾಲದಲ್ಲೇ ಇಟ್ಟಿರುವಂಥ ಹೆಸರನ್ನು ಬದಲಾಯಿಸುವಂತಹ ಕೆಲಸಕ್ಕೆ ಹೋಗಬೇಡಿ. ಒಂದು ವೇಳೆ ನೀವು ಹೋದ್ರೂ ಕೂಡ ಅದಕ್ಕೆ BJP ಅವಕಾಶ ಕೊಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ಬಯಸ್ತೀನಿ. ದಾಖಲೆ ಸಮೇತವಾಗಿ ನಮ್ಮ ಜಿಲ್ಲಾಧ್ಯಕ್ಷ ನಾಗೇಂದ್ರಣ್ಣವ್ರು ಇರ್ಬೋದು, LR ಮಾದೇಸ್ವಾಮಿಯವರು ಇರ್ಬೋದು, ಯದುವೀರವ್ರು ಇರ್ಬೋದು, ಕಾರ್ಪೊರೇಷನ್ ಕಮಿಷನರಿಗೆ ಸಲ್ಲಿಸಿ ಆದ ನಂತರ CM ಹತ್ರ ಮನೆ ಬಾಗಿಲು ತಟ್ಟಬೇಕಾದಂಥ ಅವಶ್ಯಕತೆ ಇಲ್ಲ. ಅವರು ಕೂಡ ಹೇಳಿ ಕೇಳಿ ಕಾನೂನು ಪದವೀಧರರು, ಅವರಿಗೆ ಕಾನೂನಿನ ಅರಿವಿರಲೇಬೇಕಾಗುತ್ತೆ. ಇಟ್ಟಿರುವ ಹೆಸರನ್ನು ಬದಲಾಯಿಸೋದಕ್ಕೆ ಅವಕಾಶ ಇಲ್ಲ ಕಾನೂನಲ್ಲೂ ಕೂಡ. ಮೈಸೂರಿನ ಹಿನ್ನೆಲೆ ಅವ್ರಿಗೆ ಗೊತ್ತಿದೆ. ಮಹಾರಾಜರು ಕಟ್ಟಿದಂಥ ಕನ್ನಂಬಾಡಿ ಕಟ್ಟೆಯ ನೀರನ್ನು ಕುಡಿದು ನಾವು ಬೆಳೀತಾ ಇರೋವಂಥವ್ರು ನಾವು. ಅದು ಕೊಡುವಂಥ ಅನ್ನದಿಂದಲೇ ನಾವು ಬದುಕಿರೋವಂಥವ್ರು ನಾವು. ಮೈಸೂರು ಮಹಾರಾಜ